ಜಿಂಗ ಲಕ 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 ಬರ್ರ 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 ಬರ್ರ. ಗೆಳೆಯರೇ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ನಾನು ಈ ದಿನ ನಿಮ್ ಮುಂದೆ ತರ್ತಾ ಇರೋ ವಿಚಾರ ನಮ್ಮೆಲ್ರಿಗೂ ತುಂಬಾ ಹತ್ರವಾದದ್ದು ಮತ್ತು ನಾವೆಲ್ಲರೂ ಒಮ್ಮೆಯಾದ್ರೂ ಈ ರುಚಿನ ಕಂಡಿರ್ತೇವೆ. ಅದರಲ್ಲೂ ಈಗಿನ ಮಕ್ಕಳು, ಕಾಲೇಜಿನ ಯುವಕರು ಹಾಗೂ ಹೆಚ್ಚು ಚೈನೀಸ್ ಫುಡ್ಗಳನ್ನ ಇಷ್ಟಪಡುವವರ ಹಾಟ್ ಫೇವರೇಟ್ ಎಂದು ಗುರುತಿಸಿಕೊಂಡಿರೋ ಆಹಾರವಾಗಿದೆ. ಈ ಒಂದು ಆಹಾರವನ್ನ ನಮ್ಮ ದೇಶದ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಸಹ ಈ ಒಂದು ಫುಡ್ನ ಬ್ಯಾನ್ ಮಾಡಬೇಕು ಅನ್ನೋ ರಾಜ್ಯ ಸರ್ಕಾರದ ಹಾಗೂ ಆರೋಗ್ಯ ಇಲಾಖೆಯ ನಿರ್ಣಯದ ಸುದ್ದಿ ಬಿಸಿ ಬಿಸಿ ಗಾಸಿಪ್ ಆಗಿ ಹರಿದಾಡ್ತಿದೆ. ಈ ಒಂದು ಆಹಾರವನ್ನ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು ಅನ್ನೋ ನಿರ್ಣಯವನ್ನ ತೆಗೆದುಕೊಂಡಿರೋದಾದ್ರೂ ಯಾಕೆ? ಅಷ್ಟಕ್ಕೂ ಆ ಒಂದು ಫುಡ್ ಆದ್ರೂ ಯಾವುದು ಅನ್ನೋ ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರ, ಯಾವುದೇ ಶುಭ ಸಮಾರಂಭಗಳಾದ್ರೂ ಕಾರ್ಯಕ್ರಮಗಳಾದ್ರೂ ಊಟದ ಜೊತೆ ಸೈಡ್ ಡಿಶ್ ಆಗಿ, ಸಂಜೆ ವೇಳೆ ಸ್ನಾಕ್ಸ್ ಆಗಿ ನಾವೆಲ್ಲರೂ ಚಪ್ಪರಿಸಿಕೊಂಡು ಸೇವಿಸೋ ಆಹಾರ ಪದಾರ್ಥವೇ ಆದ ಗೋಬಿ ಮಂಚೂರಿಯನ್. ಹೌದು ಗೆಳೆಯರೆ, ಹೂಕೋಸು ಅಥವಾ ಎಲೆಕೋಸಿನಿಂದ ತಯಾರಾಗುವ ಈ ಆಹಾರವನ್ನ ನಮ್ಮ ದೇಶದ ಹಲವೆಡೆ ಮಾರಾಟವನ್ನ ನಿಷೇಧಿಸಿರುವಂತದ್ದು. ಗೆಳೆಯರೇ, ನಾವು ಈ ಗೋಬಿ ಮಂಚೂರಿಯನ್ನ ಹಿನ್ನೆಲೆ ನೋಡೋದಾದ್ರೆ ಈ ಗೋಬಿ ಮಂಚೂರಿಯನ್ ಕೇವಲ ಹೋಟೆಲ್ಗಳ ಮೆನು ಲಿಸ್ಟಿನಲ್ಲಿ ಮಾತ್ರವೇ ಚೈನೀಸ್ ಪಟ್ಟಿಯಲ್ಲಿ ಚೈನೀಸ್ ಫುಡ್ ಆಗಿ ಗುರುತಿಸಿಕೊಂಡಿರುವುದು. ಆದರೆ ಈ ಗೋಬಿ ಮಂಚೂರಿಯನ್ನ ಮೂಲ ನಮ್ಮ ಭಾರತವೇ ಆಗಿದೆ. ಹೌದು ಗೆಳೆಯರೆ, 1970ರ ದಶಕದಲ್ಲಿ ಮುಂಬೈನ ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾದ ಕಿಚನ್ನಲ್ಲಿ ಅಡುಗೆಯನ್ನು ಮಾಡುವಾಗ ಆ ಕ್ಲಬ್ನ ಚೆಫ್ ಆದಂತಹ ನೆಲ್ಸನ್ ವಾಂಗ್ ರವರು ಆ ಕ್ಲಬ್ನ ಸದಸ್ಯರೆಲ್ಲರಿಗೂ ಬೇರೆ ಏನು ಹೊಸ ತಿನಿಸನ್ನು ತಿನ್ನಿಸುವ ಆಕಾಂಕ್ಷೆಯಲ್ಲಿದ್ದಾಗ ಅವರು ಈ ಚಿಕನ್ ಮಂಚೂರಿಯನ್ನು ಪ್ರಥಮವಾಗಿ ಕಂಡುಹಿಡಿಯುತ್ತಾರೆ. ಹಾಗೆ ಈ ಚಿಕನ್ ಮಂಚೂರಿಯನ್ ಅನ್ನು ಸೇವಿಸಿದ ಪ್ರತಿಯೊಬ್ಬ ಕ್ಲಬ್ ಸದಸ್ಯರು ಈ ಒಂದು ಖಾದ್ಯಕ್ಕೆ ಮನಸೋತು ನೆಲ್ಸನ್ ವಾಂಗ್ ರವರಿಗೆ ಪ್ರಶಂಸೆಯನ್ನು ನೀಡುತ್ತಾರೆ. ಹೀಗೆ ಚಿಕನ್ನಿಂದ ಶುರುವಾದ ಮಂಚೂರಿಯನ್ ಕಾಲಕ್ರಮೇಣವಾಗಿ ಸಸ್ಯಾಹಾರಿಗಳಿಗೂ ಉಣಬಡಿಸುವ ಸಲುವಾಗಿ ಚಿಕನ್ ಬದಲು ಹೂಕೋಸನ್ನು ಬಳಸಿ ಮಂಚೂರಿಯನ್ ತಯಾರಿಕೆಯನ್ನು ಪ್ರಾರಂಭಿಸಿದರು. ಅದೇ ಈಗ ಗೋಬಿ ಮಂಚೂರಿಯನ್ ಆಗಿ ಮಾರ್ಪಾಡಾಗಿದೆ. ಈ ಗೋಬಿ ಮಂಚೂರಿಯನ್ ಒಂದೇ ಅಲ್ಲದೆ ಇದರ ಜೊತೆ ಕಾಟನ್ ಕ್ಯಾಂಡಿ ಅಥವಾ ನಾವೆಲ್ಲರೂ ಹಾಡು ಭಾಷೆಯಲ್ಲಿ ಏನ್ ಕರೆಯಲ್ಪಡ್ತೇವೆ ಬಾಂಬೆ ಮಿಠಾಯಿ ಅಂತ, ಅದರ ಮಾರಾಟವನ್ನು ಸಹ ನಿಷೇಧ ಮಾಡಲಾಗಿದೆ. ಆದರೆ ಕೇವಲ ಬಿಳಿಯ ಬಣ್ಣದ ಬಾಂಬೆ ಮಿಠಾಯಿಗಳಿಗೆ ಮಾತ್ರ ಮಾರಾಟ ಮಾಡಲು ಅವಕಾಶ ನೀಡಿದೆ. ಬಣ್ಣ ಬಣ್ಣದ ಬಾಂಬೆ ಮಿಠಾಯಿಗಳ ಮಾರಾಟವನ್ನು ನಿಷೇಧಿಸಿರುವಂತದ್ದನ್ನು ನಾವೀಗಾಗಲೇ ಕಾಣಬಹುದಾಗಿದೆ. ನಮ್ಮ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ನಮ್ಮ ರಾಜ್ಯದಲ್ಲಿ ಈ ಗೋಬಿ ಮಂಚೂರಿಯನ್ ಮತ್ತು ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡಲು ನಿರ್ಧರಿಸಿರುವುದಾದರೂ ಯಾಕೆ ಅನ್ನೋ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಗೆಳೆಯರೆ, ಇದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಈಗಾಗಲೇ ದೇಶದ ಕೆಲವೊಂದಷ್ಟು ಭಾಗಗಳಲ್ಲಿ ನಿಷೇಧವನ್ನ ಮಾಡಿರುವಂತದ್ದು. ಸಾರ್ವಜನಿಕರಾರು ಸೇವಿಸದಂತೆ ತಡೆದಿರುವುದು. ಆ ಭಾಗಗಳಾದ್ರೂ ಯಾವುದು ಅಂತ ನೋಡೋದಾದ್ರೆ ತಮಿಳುನಾಡಿನಲ್ಲಿ, ಪಾಂಡಿಚೇರಿಯಲ್ಲಿ, ಗೋವಾದ ಮಾಪುಸ ನಗರದಲ್ಲಿ, ಗುಜರಾತ್ನ ಜುನಗಢದಲ್ಲಿ ಈ ಒಂದಷ್ಟು ಭಾಗಗಳಲ್ಲಿ ಈಗಾಗಲೇ ಗೋಬಿ ಮಂಚೂರಿಯನ್ ಮತ್ತು ಕಾಟನ್ ಕ್ಯಾಂಡಿಗಳನ್ನ ನಿಷೇಧಿಸಿರುವಂತದ್ದು ನಮ್ಮ ನಿಮ್ಮೆಲ್ಲರ ಮುಂದೆ ಉದಾಹರಣೆಯಾಗಿ ನಿಂತಿವೆ. 2022ರಲ್ಲಿ ಗುಜರಾತ್ನ ಜುನಗಢ ನಗರದ ಸ್ಥಳೀಯ ನಾಗರಿಕ ಸಂಸ್ಥೆಗಳು ಅಲ್ಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಆದ ಮೊರ್ಮುಗಾಂವ್ ಕೌನ್ಸಿಲ್ಗೆ ಈ ಗೋಬಿ ಮಂಚೂರಿಯನ್ ಮತ್ತು ಕಾಟನ್ ಕ್ಯಾಂಡಿಯನ್ನು ನಿಷೇಧಿಸಲು ನಿರ್ಬಂಧ ಹೇರಿದ್ದವು. ಈ ಒಂದು ಜುನಗಢ ನಗರದ ಸ್ಥಳೀಯ ನಾಗರಿಕ ಸಂಸ್ಥೆಗಳೇ ಈ ಆಹಾರಗಳ ವಿರುದ್ಧ ನಿರ್ಬಂಧ ಹೇರಿದ್ದ ದೇಶದ ಮೊದಲ ಸಂಸ್ಥೆಗಳಾಗಿ ಹೊರಹೊಮ್ಮಿವೆ. ಗೆಳೆಯರೆ, ಈ ಗೋಬಿ ಮಂಚೂರಿಯನ್, ಕಾಟನ್ ಕ್ಯಾಂಡಿಗಳನ್ನ ನಮ್ಮ ದೇಶದ ನಾನಾ ಕಡೆ ಈ ರೀತಿ ನಿಷೇಧವನ್ನ ಮಾಡಿರೋದಾದ್ರೂ ಯಾಕೆ? ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲೂ ಸಹ ಈ ಒಂದು ಪದಾರ್ಥಗಳನ್ನ ಬ್ಯಾನ್ ಮಾಡಬೇಕು ಅಂತ ನಮ್ಮ ಆರೋಗ್ಯ ಇಲಾಖೆ ಘನ ಸರ್ಕಾರ ಅಂದ್ಕೊಂಡಿರೋದಾದ್ರೂ ಯಾಕೆ? ಈ ಒಂದು ಪದಾರ್ಥಗಳು ಅಷ್ಟೊಂದು ವಿಷಕಾರಿನ ಅಂತ ನಾವು ನೋಡೋದಾದ್ರೆ ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪದಾರ್ಥಗಳು ರುಚಿಯಾಗಿ ನೋಡಲು ಸುಂದರವಾಗಿ ಏನೂ ಇರ್ತವೆ. ಆದರೆ ಈ ಒಂದು ಪದಾರ್ಥಗಳನ್ನು ತಯಾರು ಮಾಡುವಾಗ ಯಾವುದೇ ಸುರಕ್ಷತೆ ಇಲ್ಲದೆ ತಯಾರು ಮಾಡುವಂಥದ್ದು. ಸುಮಾರು 100ಕ್ಕೆ 90ರಷ್ಟು ಅಂಗಡಿಗಳು ಅಸುರಕ್ಷತೆಯಿಂದಲೇ ಕೂಡಿರುತ್ತವೆ. ಮತ್ತೆ ಇವುಗಳನ್ನು ತಯಾರು ಮಾಡಲಿಕ್ಕೆ ಹಲವಾರು ಮಾರಕ ಅಂಶಗಳನ್ನು ಬಳಕೆ ಮಾಡಿರುವಂಥದ್ದು. ಹೌದು ಗೆಳೆಯರೆ, ಈ ಒಂದು ಅಸುರಕ್ಷತೆಯ ಮತ್ತು ಮಾರಕಾಂಶಗಳ ತಯಾರಿಕೆಯಿಂದ ತಯಾರಾಗುವ ಈ ಪದಾರ್ಥಗಳನ್ನು ಆರೋಗ್ಯ ಇಲಾಖೆಯವರು ಬೇರೆ ಬೇರೆ ಹೋಟೆಲ್, ಅಂಗಡಿ ಮುಂಗಟ್ಟುಗಳಿಂದ ಪಡೆದುಕೊಂಡು ಜಿಲ್ಲಾವಾರುಗಳಾಗಿ ಸುಮಾರು 170ಕ್ಕೂ ಹೆಚ್ಚಿನ ಲ್ಯಾಬ್ಗಳಿಗೆ ಪರೀಕ್ಷೆಗೆಂದು ನೀಡಲಾದಾಗ ಆ ಪರೀಕ್ಷೆಯಲ್ಲಿ ಬಂದ ರಿಸಲ್ಟ್ ನೋಡಿ ನಮ್ಮ ಆರೋಗ್ಯ ಇಲಾಖೆಯೇ ಬೆಚ್ಚಿ ಬಿದ್ದಿದೆ. ಯಾಕೆಂದರೆ ಕಾಟನ್ ಕ್ಯಾಂಡಿಯಲ್ಲಿ ರೋಡ್ ಮೈನ್ ಬಿ ಹಾಗೂ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಬಣ್ಣ ಮತ್ತು ಟೆಟ್ರಾಜನ್ ಎಂಬ ವ್ಯಸನಕಾರಿಯಾದ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ. ಈ ಒಂದು ವ್ಯಸನಕಾರಿ ಅಂಶಗಳು ಆಹಾರವನ್ನು ನೋಡಲು ಎಲ್ಲರನ್ನೂ ಆಕರ್ಷಿಸಿ ಎದ್ದು ಕಾಣುವಂತೆ ಮಾಡುತ್ತದೆಯಾದರೂ ಈ ಪದಾರ್ಥಗಳನ್ನು ಸೇವಿಸಿದವನ ದೇಹದ ಸ್ಥಿತಿ ಹಂತ ಹಂತವಾಗಿ ಕ್ಷೀಣಿಸುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಚರ್ಮ ರೋಗ, ಕಣ್ಣಿನ ದೃಷ್ಟಿಹೀನತೆ, ಉಸಿರಾಟದ ಸಮಸ್ಯೆ, ಮೆದುಳಿನಲ್ಲಿ ರಕ್ತಸ್ರಾವ,
ಕ್ಯಾನ್ಸರ್, ಹೀಗೆ ದೇಹಕ್ಕೆ ಅನೇಕಾರು ದೊಡ್ಡ ಮಟ್ಟದ ರೋಗಗಳನ್ನು ತಂದು ಆತನ ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ಗೆಳೆಯರೇ, ಅಷ್ಟಕ್ಕೂ ಈ ವ್ಯಸನಕಾರಿ ಅಂಶಗಳಾದ ರೋಡ್ಮೈನ್ ಬಿ, ಸನ್ಸೆಟ್ ಎಲ್ಲೋ ಟೆಟ್ರಾಜನ್ಗಳ ಮೂಲ ಕರ್ತವ್ಯಗಳನ್ನು ನೋಡೋದಾದ್ರೆ ಅಚ್ಚರಿಯನ್ನ ಪಡ್ತೀರಾ. ಯಾಕಂದ್ರೆ ಈ ಒಂದು ರಾಸಾಯನಿಕ ಅಂಶಗಳು ವಸ್ತುಗಳಿಗೆ ಬಣ್ಣಗಳನ್ನು ನೀಡೋದಕ್ಕೆ ಉಪಯೋಗಿಸುವಂಥದ್ದು. ಉದಾಹರಣೆಗೆ ತಿಳಿಸೋದಾದ್ರೆ ಕಾಗದ, ಪರ್ಸ್, ಶರ್ಟ್ಸ್, ಬ್ಯಾಗ್, ಹೀಗೆ ನಿಮ್ಮೆಲ್ಲರ ಸುತ್ತಮುತ್ತ ಕಾಣೋ ವಸ್ತುಗಳಿಗೆ ಬಣ್ಣಗಳನ್ನು ನೀಡೋಕೆ ಬಳಸ್ತಾರೆ. ಆದರೆ ಈ ಒಂದು ವ್ಯಸನಕಾರಿ ಅಂಶಗಳು ಮಾರುಕಟ್ಟೆಯಲ್ಲಿ ಪ್ರಸ್ತುತವಾಗಿ ನೇರವಾಗಿ ಅಂಗಡಿ ಮುಂಗಟ್ಟು, ಹೋಟೆಲ್ ಮಾರಾಟಗಾರರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವುದರಿಂದ ಆಹಾರ ಪದಾರ್ಥಗಳ ಜೊತೆ ಬೆರೆಸಿ ಹೆಚ್ಚು ಗ್ರಾಹಕರನ್ನು ಆಕರ್ಷಿಸುವಂತೆ ಮಾಡಲು ಬಳಸುತ್ತಾರೆ. ಇದು ನಮ್ಮೆಲ್ಲರ ದುರ್ಗತಿಯೇ ಸರಿ. ಈ ಎಲ್ಲ ವಿಷಯಗಳಿಂದ ಎಚ್ಚೆತ್ತ ನಮ್ಮ ಘನ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಲ್ಯಾಬ್ ವರದಿಯನ್ನು ಪರಿಶೀಲಿಸಿ ನೇರವಾಗಿ ಗೋಬಿ ಮಂಚೂರಿಯನ್ ಹಾಗೂ ಕಾಟನ್ ಕ್ಯಾಂಡಿಗಳ ಮಾರಾಟವನ್ನು ನಿಷೇಧಿಸಲು ತೀರ್ಮಾನಿಸುತ್ತದೆ. ಆದರೆ ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಸಣ್ಣ ಉದ್ದಿಮೆಯಾಗಿ ಈ ಗೋಬಿ ಮಂಚೂರಿಯನ್ ಮತ್ತು ಕಾಟನ್ ಕ್ಯಾಂಡಿಗಳ ಮಾರಾಟವನ್ನು ನಂಬಿರುವವರು ಲಕ್ಷಾಂತರ ಮಂದಿ ಇರುವುದರಿಂದ ಇವರೆಲ್ಲರ ಕುಟುಂಬದವರ ಬದುಕು ಚಿಂತಾಜನಕವಾಗುತ್ತದೆ ಎಂದು ಭಾವಿಸಿ ಪ್ರತಿಯೊಬ್ಬ ಮಾರಾಟಗಾರರಿಗೂ ಈ ಗೋಬಿ ಮಂಚೂರಿಯನ್ ಮತ್ತು ಕಾಟನ್ ಕ್ಯಾಂಡಿಗಳ ನಿಷೇಧದ ಬದಲು ಸುರಕ್ಷತೆ ಕ್ರಮಗಳನ್ನು ಬಳಸಿ ಯಾವುದೇ ವ್ಯಸನಕಾರಿ ರಾಸಾಯನಿಕ ಅಂಶಗಳನ್ನು ಬಳಸದೆ ಮಾರಾಟ ಮಾಡಬೇಕು. ಒಂದು ವೇಳೆ ವ್ಯಸನಕಾರಿ ರಾಸಾಯನಿಕ ಅಂಶಗಳನ್ನು ಬಳಸಿದ್ದಲ್ಲಿ 10 ಲಕ್ಷದವರೆಗೂ ದಂಡವನ್ನು ವಿಧಿಸುವ ಹಾಗೆ ಆರೋಗ್ಯ ಇಲಾಖೆಗೆ ಸೂಚನೆ ನೀಡುತ್ತದೆ. ಈ ಒಂದು ವಿಡಿಯೋನ ನೋಡಿದ ಮೇಲೆ ನಿಮಗೆ ಖಂಡಿತವಾಗಿಯೂ ಅನಿಸಿರುತ್ತೆ, ನಾವುಗಳು ಇಷ್ಟು ದಿನ ಈ ಒಂದು ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಗಳಿಗೆ ದುಡ್ಡು ಕೊಟ್ಟು ತಿನ್ನುವುದರ ಜೊತೆಗೆ ರೋಗಗಳನ್ನು ದುಡ್ಡು ಕೊಟ್ಟು ಖರೀದಿಸುತ್ತಿದ್ವಾ ಅಂತ. ಏನೇ ಆದರೂ ನಾವು ಮಂದಟ್ ಮಾಡ್ಕೊಳ್ಬೇಕಾಗಿರುವುದೇನೆಂದ್ರೆ ಕೇವಲ ಈ ಎರಡು ಪದಾರ್ಥಗಳಲ್ಲಿ ಮಾತ್ರ ವ್ಯಸನಕಾರಿ ರಾಸಾಯನಿಕ ಅಂಶಗಳನ್ನ ಹಾಕಿರ್ತಾರೆ ಅಂದ್ಕೊಳ್ಳುವುದು ತುಂಬಾ ದಡ್ತನ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಬಾಬ್, ಬಜ್ಜಿ, ಪಾನಿಪುರಿ ಅಷ್ಟೇ ಯಾಕೆ ಪಲಾವ್, ರೈಸ್ ಬಾತ್, ಬಿರಿಯಾನಿಗಳಲ್ಲಿಯೂ ಕೂಡ ಹೆಚ್ಚಿನದಾಗಿ ಗ್ರಾಹಕರನ್ನು ಆಕರ್ಷಿಸಲು ಈ ಒಂದು ವ್ಯಸನಕಾರಿ ರಾಸಾಯನಿಕ ಅಂಶಗಳನ್ನ ಬಳಸುತ್ತಿರುತ್ತಾರೆ. ಈ ಎಲ್ಲಾ ವ್ಯಸನಕಾರಿ ರಾಸಾಯನಿಕ ಅಂಶಗಳಿಂದ ದೂರ ಇರೋದಾದ್ರೂ ಹೇಗೆ ಅಂತ ನನ್ನನ್ನು ಕೇಳೋದಾದ್ರೆ ದಯವಿಟ್ಟು ಹೊರಗಡೆ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ನಿಮಗೆ ಇಷ್ಟವಾದ ಪದಾರ್ಥಗಳನ್ನು ಕಷ್ಟವಾದರೂ ಮನೆಯಲ್ಲೇ ಮಾಡಿ ಅದನ್ನು ಸೇವಿಸೋದು 100ಕ್ಕೆ 100 ಉತ್ತಮ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಚಾರ. ನಾನು ನಿಮ್ಮ ಪ್ರೀತಿಯ ಸಂದೀಪ್. ಕೊನೆಯದಾಗಿ ಒಂದು ಕಿವಿ ಮಾತು, ನಿಮ್ಮ ಸುತ್ತಮುತ್ತಲಿನ ಹೋಟೆಲ್ಗಳಲ್ಲಿ ಹಾಗೂ ಗೋಬಿ ಮಂಚೂರಿಯನ್ ಸೆಂಟರ್ಗಳಲ್ಲಿ ಈ ರೀತಿ ವ್ಯಸನಕಾರಿ ರಾಸಾಯನಿಕ ಅಂಶಗಳನ್ನು ಹಾಗೂ ಕಾಟನ್ ಕ್ಯಾಂಡಿಗಳಿಗೆ ಬಣ್ಣ ಮಿಶ್ರಿತ ಮಾಡುತ್ತಿರುವುದು ಕಂಡು ಬಂದರೆ ಕೂಡಲೇ ನಿಮ್ಮ ಸ್ಥಳೀಯ ಆರೋಗ್ಯ ಇಲಾಖೆಯ ಕಚೇರಿಗೆ ದೂರನ್ನು ನೀಡಿ. ಯಾಕಂದರೆ ಆರೋಗ್ಯವೇ ಭಾಗ್ಯ.